ಈ ಲಿವರಲ್ಲಿ ಕಿಡ್ನಿಯಲ್ಲಿ ಒಂದು ಸರ್ತಿ ಡ್ಯಾಮೇಜ್ ಆದರೆ ಅದು ರೀಜನ್ರೇಟ್ ಆಗುತ್ತೆ. ಬ್ರೈನಿಗೆ ರೀಜನ್ರೇಟ್ ಆಗಲ್ಲ. ಒಂದು ಸರ್ತಿ ಡ್ಯಾಮೇಜ್ ಆದರೆ ಅಷ್ಟೇ. ಯಾವುದೇ ಡಯಾಗ್ನೋಸಿಸ್ ಮಾಡಿದ್ರು ಅದು ಏನು ಕಾರಣ, ಯಾಕೆ ಪ್ರೋಗ್ರೆಸ್ ಆಗ್ತಾ ಇದೆ ಫಸ್ಟ್ ನೋಡಿಕೊಂಡು ಅದು ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು. ಸೊ ಅದು ಫಸ್ಟು ನ್ಯೂರೋಸರ್ಜರಿ ಇರ್ಬೋದು. ಮೆದುಳು ಭಾಗ ತೆಗಿತೀವಿ, ಯಾಕೆಂದ್ರೆ ಆ ಮೆದುಳಿನ ಭಾಗ ಕ್ರಿಯೇಟಿಂಗ್ ಎಪಿಲೆಪ್ಸಿ ಅಂತ ಆ ಭಾಗದಿಂದ ಬರುತ್ತೆ. ಸೊ ಆ ಭಾಗ ತೆಗೆದ್ರೆ ಎಪಿಲೆಪ್ಸಿ ಕ್ಯೂರ್ ಆಗುತ್ತೆ. ಸೊ ಆವಾಗ ಮೆದುಳು ತೆಗೆದ್ಬಿಟ್ಟು, ಎಲ್ಲ ನ್ಯೂರೋಸರ್ಜರಿ ಮೆದುಳು ತೆಗೆಯಲ್ಲ, ಟ್ಯೂಮರ್ ತೆಗೆದ್ಬಿಟ್ಟು ಮೆದುಳು ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡ್ತೀವಿ. ಎಷ್ಟೋ ಜನ ನಾನು ಕುಡಿಯಲ್ಲ, ನಾನು ಸ್ಮೋಕ್ ಮಾಡಲ್ಲ, ನಾನು ವೆಜಿಟೇರಿಯನ್, ನಾನು ಇದು, ಆದರೂ ನನಗೆ ಟ್ಯೂಮರ್ ಬಂದಿದೆ, ಏನು ಮಾಡೋದು? ಎಲ್ರಿಗೂ ನಮಸ್ಕಾರ. ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಜೊತೆ ಡೈರೆಕ್ಟರ್ ಆಸ್ಟರ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂರೋ ಸೈನ್ಸ್ ಆ್ಯಂಡ್ ಲೀಡ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ ಆಗಿರುವ ಡಾಕ್ಟರ್ ರವಿ ಗೋಪಾಲ್ ವರ್ಮಾ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು ಸೊ ಮಚ್. ಮೊದಲಿಗೆ ನ್ಯೂರೋ ಸರ್ಜರಿ ಅಂತ ಹೇಳಿದರೆ ಏನು? ಸೊ ನ್ಯೂರೋಸರ್ಜರಿ ಅಂದರೆ ಸರ್ಜಿಕಲ್ ಫೀಲ್ಡ್ ದಟ್ ಡೀಲ್ಸ್ ವಿತ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಮೆದುಳು ಮತ್ತು ಸ್ಪೈನಲ್ ಕಾರ್ಡ್ ಸಂಬಂಧ ಟ್ಯೂಮರ್ಸು, ಅದರದ್ದು ಏನೇ ಡಿಫೆಕ್ಟ್ ಇರೋದು ಅದು ಆಪ್ರೇಟ್ ಮಾಡೋ, ಅದು ಶಸ್ತ್ರಚಿಕಿತ್ಸೆ ಮಾಡೋ ಥರ ಸಿಚುವೇಶನ್. ಸೊ ಅದು ಬ್ರೈನಲ್ಲಿ ಇರ್ಬೋದು, ಸ್ಪೈನಲ್ ಕಾರ್ಡಲ್ಲಿ ಇರ್ಬೋದು, ಪೆರಿಫರಲ್ ನರ್ವ್ಸಲ್ಲಿ ಇರ್ಬೋದು. ಅಲ್ಲಿ ಏನಾದರೂ ಕಾಯಿಲೆ ಬಂದರೆ ಸರ್ಜರಿ ಮಾಡಿಕೊಂಡು ತೆಗೆಯೋದೇ ನ್ಯೂರೋಸರ್ಜರಿ. ಇದಕ್ಕೆ ನಾವು ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಒಂದು ಮೆದುಳಲ್ಲಿ ಟ್ಯೂಮರ್ ಇದ್ದರೆ ಅದು ಟ್ಯೂಮರ್ ಬೆಳೀತಾ ಇರುತ್ತೆ. ಆ್ಯಂಡ್ ಟ್ಯೂಮರ್ ಬೆಳೀತಾ ಬೆಳೀತಾ ನಮ್ಮ ಕೈಯಿನ ಕೆಲಸ ಇಲ್ಲಾಂದರೆ ಕಾಲಿನ ಕೆಲಸ, ಆ ಫಂಕ್ಷನ್ ಹೋಗಿಬಿಡುತ್ತೆ. ಸೊ ಅದು ಹೋಗೋಕ್ಕೆ ಮುಂಚೆನೇ ಆಪ್ರೇಟ್ ಮಾಡಿ ತೆಗಿಬೇಕು. ಅಪಸ್ಮಾರ ಥರ, ಫಿಟ್ಸ್ ಥರ ಬರ್ಬೋದು. ತೆಗೆದರೆ ಆ ಫಿಟ್ಸನ್ನು ಕಂಟ್ರೋಲ್ ಮಾಡ್ಬೋದು. ರಕ್ತಸ್ರಾವ ಆದರೆ ಕ್ಲಾಟ್, ಬ್ರೈನ್ ಕ್ಲಾಟ್ ಅಂತ ಹೇಳ್ತೀವಿ, ಅದು ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಒತ್ತಡ ಬಂದು ಬ್ರೈನಿಗೆ ಎಫೆಕ್ಟ್ ಆಗ್ಬೋದು. ಸೊ ಅದು ಇಟ್ಸ್ ಇಂಪಾರ್ಟೆಂಟ್ ಟು ಆಪರೇಟ್ ಸರ್ಟನ್ ಸಿಚುವೇಶನ್ಸ್ ಅಂತ ನೋಡಿಕೊಂಡು ಆ ಸಿಚುವೇಷನಲ್ಲಿ ಬ್ರೈನ್ ಸರ್ಜರಿ ಅಂತ ಮಾಡಲೇಬೇಕಾಗುತ್ತೆ. ತುಂಬ ಚಿಕಿತ್ಸೆಗಳು ಇರ್ತದೆ, ಆದರೆ ಆ ಚಿಕಿತ್ಸೆಗಳ ನಡುವೆ ಸರ್ಜರಿ ಮಾಡಿಕೊಂಡ್ರೆ ಆಗುವಂಥ ಪರಿಣಾಮಗಳು ಯಾವ್ಯಾವುದು ಅಂತ? ಇವರು ಒಂದು ಟ್ಯೂಮರ್ ಇದ್ದರೆ ಫಾರ್ ಎಕ್ಸಾಂಪಲ್, ಅದು ಇಂಪಾರ್ಟೆಂಟ್ ಜಾಗದಲ್ಲಿ ಬ್ರೈನಲ್ಲಿ, ಹ್ಯಾಂಡ್ ಜಾಗ, ಕಣ್ಣಿಗೆ ಜಾಗ, ಕೈಗೆ ಜಾಗ ಅಂತ ಇರುತ್ತೆ, ಇಂಪಾರ್ಟೆಂಟ್ ಜಾಗಗಳು. ಆ ಜಾಗಗಳಲ್ಲಿ ಪ್ರೆಸ್ ಮಾಡಿ ಅದರದ್ದು ಎಫೆಕ್ಟ್ ಆಗುತ್ತೆ. ಸೊ ನಾವು ಅದು ತೆಗೀಲಿಲ್ಲ ಅಂದರೆ ಬ್ಲೈಂಡ್ನೆಸ್ ಬರ್ಬೋದು, ಇಲ್ಲಾಂದರೆ ಲಕ್ವ ಥರ ಉಡಿಬೋದು. ಸೊ ಆ ಥರ ಸಿಚುವೇಶನ್ಸ್ ಬರ್ಬೋದು. ಆ ಥರ ಸಿಚುವೇಶನ್ ಬರಬಾರ್ದು ಅಂತಲೇ ಆಪ್ರೇಷನ್ ಮಾಡಿ ಟ್ಯೂಮರ್ಸ್ ತೆಗಿಬೇಕು. ಸೊ ನ್ಯೂರೋಸರ್ಜರಿ ಮಾಡಲೇಬೇಕು. ಮಾಡಿದರೆ ಫರ್ದರ್ ಡಿಫೆಕ್ಟ್ಸು, ಫರ್ದರ್ ಡೆಫಿಸಿಟ್ಸು ಅದು ಪ್ರಿವೆಂಟ್ ಮಾಡ್ಬೋದು. ನಾವೀಗ ನಿರ್ದಿಷ್ಟ ಅಪಾಯಗಳ ಬಗ್ಗೆ ಯಾವುದೆಲ್ಲ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಲೈಕ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಬ್ಲೀಡಿಂಗ್ ಆಗಿರ್ಬೋದು, ನರ್ವ್ಸ್ ಡ್ಯಾಮೇಜ್ ಆಗಿರ್ಬೋದು, ಈ ರೀತಿ ಇದರೆಲ್ಲ ಬಗ್ಗೆ ನಾವು ಯಾವುದಕ್ಕೆ ಜಾಸ್ತಿ ಗಮನ ಕೊಡಬೇಕು ಅಂತ ಹೇಳಿ? ಸೊ ನ್ಯೂರೋಸರ್ಜರಿಯಲ್ಲಿ ಬ್ಲೀಡಿಂಗ್ ಆಗೋದು ವೆರಿ ಇಂಪಾರ್ಟೆಂಟ್, ಕಂಟ್ರೋಲ್ ಮಾಡೋದು. ಯಾಕಂದರೆ ಬ್ರೈನ್ ಇರೋದೇ ತಲೆ ಬುರುಡೆ ಒಳಗಡೆ. ಬುರುಡೆ ಇಸ್ ಅ ಕನ್ಸೀಲ್ಡ್ ಏರಿಯಾ. ಸೊ ಬ್ರೈನ್ ಆ್ಯಂಡ್ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್, 2 things are there, and blood. So 3 occupations, 3 occupants are there in the skull. ಅದರಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಸ್ಪೇಸ್ ಬರಲ್ಲ. ಇಲ್ಲಾಂದರೆ ಟ್ಯೂಮರ್ 4th ಎಂಟಿಟಿ ಬಂದರೆ ಆ ಸ್ಪೇಸನ್ನು ಆಕ್ಯುಪೈ ಆಗುತ್ತೆ. ಆಕ್ಯುಪೈ ಆಗಿ ಪ್ರೆಸ್ ಆಗಿ ಎಫೆಕ್ಟ್ ಆಗ್ಬೋದು. ಸೊ ತೆಗಿಯೋದ್ರೆ ಇಂಪಾರ್ಟೆಂಟ್. ಬ್ಲೀಡಿಂಗ್ ಆಗುವ ರಕ್ತಸ್ರಾವ ಸ್ಟಾಪ್ ಮಾಡೋದು ಇಂಪಾರ್ಟೆಂಟ್. ಇನ್ನೊಂದು ವಿಷಯ ಅಂದರೆ ಈ ಆಪ್ರೇಷನ್ ಎಲ್ಲ ಮಾಡಿದ್ರು ಇನ್ಫೆಕ್ಷನ್ ಬರಲಿಕ್ಕೆ ಚಾನ್ಸ್ ಇದೆ. ಯಾಕೆಂದರೆ ಸೂಕ್ಷ್ಮನ ಜಾಗ ಕ್ಲಿಯರ್ ಇರಬೇಕು, ಸ್ಟೆರೈಲ್ ಇರಬೇಕು, OT ಎಲ್ಲ. ಇಲ್ಲಾಂದರೆ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸ್ ಇದೆ. ಇನ್ಫೆಕ್ಷನ್ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಕೊಡಬೇಕಾಗತ್ತೆ. ಇನ್ಫೆಕ್ಷನಿಂದ ಏನೋ ಸೀರಿಯಸ್ ಕಾಂಪ್ಲಿಕೇಶನ್ಸು ಆಗ್ಬೋದು. ಸೊ ಅದೆಲ್ಲ ಪ್ರಿವೆಂಟ್ ಮಾಡಬೇಕಾಗತ್ತೆ. ಸೊ ಇನ್ಫೆಕ್ಷನ್ಸ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಕಂಟ್ರೋಲ್ ಡ್ಯೂರಿಂಗ್ ಸರ್ಜರಿ. ಸರ್, ಈಗ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿ ಯಾವ ರೀತಿ ಗೊತ್ತಾಗುತ್ತೆ ಜನರಿಗೆ? ಸಿಂಪ್ಟಮ್ಸ್ ಏನು ಅದರದ್ದು? ಸೊ ಸುಮಾರು ಸಿಂಪ್ಟಮ್ಸ್ ಇದೆ. ಒಂದು ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂದರೆ ಹೆಡ್ಏಕ್. ಓಕೆ. ಇನ್ನೊಂದಂದರೆ ಎಪಿಲೆಪ್ಸಿ, ಅಪಸ್ಮಾರ, ಫಿಟ್ಸ್ ಥರ ಬರ್ಬೋದು. 1, 2. ಮೂರನೇದು ಲಕ್ವ ಥರ ಹೊಡಿಬೋದು. ಕಾಲು ಕೈ ಮೂವ್ಮೆಂಟು, ಇಲ್ಲಾಂದರೆ ಕೈದು ಮೂವ್ಮೆಂಟು ಕಡಿಮೆ ಆಗಿ ಈ ಕೈ ನೋಡಿದ್ರೆ ಸ್ಟ್ರಾಂಗ್ ಇದೆ, ಈ ಕೈ ವೀಕ್ ಇದ್ದರೆ ಆಪೋಸಿಟ್ ಸೈಡಲ್ಲಿ ಟ್ಯೂಮರ್ ಇರಬಹುದು ಅಂತ ಅನುಮಾನ ಮಾಡಿ ಕನ್ಫರ್ಮ್ ಮಾಡೋಕ್ಕೆ ಸುಮಾರು ಟೆಸ್ಟ್ ಇದೆ. MRI, CT ಸ್ಕ್ಯಾನ್ ಇದೆಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಯಾವುದು ಜಾಗದಲ್ಲಿ ಏನಾಗ್ತಾ ಇದೆ, ಅವೇನು ಮಾಡಬೇಕು. ಕೆಲವು ಟೈಮ್ ಟ್ಯೂಮರ್ ಇರ್ಬೋದು, ಇಲ್ಲಾಂದರೆ ರಕ್ತಸ್ರಾವ ಆಗ್ಬೋದು, ಇಲ್ಲಾಂದರೆ ರಕ್ತ ಚಲನೆ ಕಡಿಮೆ ಆಗಿ ಸ್ಟ್ರೋಕ್ ಥರ ಆಗ್ಬೋದು. ಸೊ
ವೆರೈಟೀಸ್ ಆಫ್ ಪ್ರೆಸೆಂಟೇಷನ್ಸ್ ಇರುತ್ತೆ. ಸೊ ನಾವು ಮೋಸ್ಟ್ ಇಂಪಾರ್ಟೆಂಟ್ ನ್ಯೂರಾಲಜಿಸ್ಟ್ ನ್ಯೂರೋಸರ್ಜನ್ ನೋಡಬೇಕು. ಈ ಥರ ಏನಾದರೂ ಸಿಚುವೇಶನ್ ಇದ್ದರೆ ಅವ್ರನ್ನ ಬಂದು ಭೇಟಿ ಆದರೆ ಅವರು ಅನಲೈಸ್ ಮಾಡಿ ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಮಾಡ್ಬೋದು. ಸರ್, ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಪ್ರಿಕಾಷನ್ ಆಗಿ ನಾವೇನೆಲ್ಲ ತಗೋಬಹುದು? ಜನರಲ್ ಆಗಿ ಆ ಥರ ಏನು ಸ್ಪೆಸಿಫಿಕ್ ಏನಿಲ್ಲ. ಬಟ್ ಆದರೂ ಇಫ್ ಯು ಮೇಂಟೈನ್ ಗುಡ್ ಲೈಫ್ ಸ್ಟೈಲ್, ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ಡಯಟ್ ಅದೆಲ್ಲ ಮಾಡಿದ್ರೆ ಇಟ್ಸ್ ಪ್ರೊಟೆಕ್ಟಿವ್ ಟು ದ ಬ್ರೈನ್. ಬಟ್ ಟ್ಯೂಮರ್ ಬಂದ ಮೇಲೆ ಹೆಲ್ತಿ ಲೈಫ್ ಸ್ಟೈಲ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಟ್ಯೂಮರ್ ಫಸ್ಟ್ ಡೀಲ್ ಮಾಡಬೇಕು, ಆಮೇಲೆ ಕಂಟಿನ್ಯೂ ವಿತ್ ಹೆಲ್ತಿ ಲೈಫ್ ಸ್ಟೈಲ್. ಬಟ್ ಸ್ಟ್ರೋಕ್ ಎಲ್ಲ ಪ್ರಿವೆಂಟ್ ಮಾಡ್ಬೋದು. ಸೊ ಸರ್ಟಿನ್ ಫಿಟ್ಸ್ ಬರುತ್ತೆ, ಅದು ಇಡಿಯೋಪ್ಯಾಥಿಕ್ ಎಪಿಲೆಪ್ಸಿ ಅಂತ, ಅದು ಕೆಲವು ಟೈಮ್ ಡಯಟಿಂದ ಕಂಟ್ರೋಲ್ ಮಾಡಿ ಅದೆಲ್ಲ ಮಾಡ್ಬೋದು. ಸೊ ವೆರೈಟೀಸ್ ಆಫ್ ಸಿಚುವೇಶನ್ಸ್ ಇದೆ, ಸ್ಪೆಸಿಫಿಕ್ ಅಟೆನ್ಷನ್ ಕೊಟ್ಟರೆ ಕರೆಕ್ಟ್ ಮಾಡ್ಬೋದು. ಸರ್, ಈಗ ಬ್ರೈನ್ ಟ್ಯೂಮರ್ ಅನ್ನುವಂಥದ್ದು ಬರಬಾರ್ದು ಜನರಿಗೆ ಅಂತ ಹೇಳಿದರೆ ಯಾವ ರೀತಿ ಅವರು ಮೇಂಟೈನ್ ಮಾಡಬೇಕು? ಬರಬಾರ್ದು ಅಂತ ತುಂಬ ಕಷ್ಟ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಮಗೆ ಇದು ಗೊತ್ತಿಲ್ಲ, ಅದು ಬ್ರೈನ್ ಟ್ಯೂಮರ್ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ. ಒಂದೇ ಕಾರಣ ಇಲ್ಲ, ಸುಮಾರು ಕಾರಣಗಳು. ಕೆಲವರು ಹೇಳ್ತಾರೆ ಮೊಬೈಲ್ ಯೂಸ್ ಮಾಡೋದು ಬರುತ್ತೆ, ಕೆಲವರು ಹೇಳ್ತಾರೆ ಟಿ ವಿ ಏರಿಯಲ್ಸ್ ಬರುತ್ತೆ, ಅದೆಲ್ಲ ಬರೆದ್ರೆ ಬರೋಕ್ಕೆ ಚಾನ್ಸ್ ಇದೆ, ಇಲ್ಲಾಂದರೆ ರೇಡಿಯೇಷನ್ ಜಾಗದಲ್ಲಿ ಹೋದರೆ ಚಾನ್ಸ್ ಇದೆ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಸಸ್ ಇದೆ, ಬಟ್ ಒಂದು ಸ್ಪೆಸಿಫಿಕ್ ಕಾಸ್ ಇಲ್ಲ. ಯಾಕಂದರೆ ಒಂದು ಸ್ಪೆಸಿಫಿಕ್ ನಮ್ಮ ಕಾಸ್ ಇದ್ದರೆ ನಾವು ಆ ಕಾಸ್ ಟ್ರೀಟ್ ಮಾಡಿದ್ರೆ ಬ್ರೈನ್ ಟ್ಯೂಮರ್ ಬರೋದೇ ಇಲ್ಲ. ಬಟ್ ಆ ಥರ ಸಿಚುವೇಶನ್ ಇಲ್ಲ. ಸೊ ವಿ ಕೆನಾಟ್ ಪ್ರಿಡಿಕ್ಟ್ ಯಾರಿಗೆ ಬರುತ್ತೆ. ಮದರ್ ಕ್ಯಾನ್ ಹ್ಯಾವ್, ಚೈಲ್ಡ್ ಮೆ ನಾಟ್ ಹ್ಯಾವ್. ಸೊ ಆ ಥರನೂ ರಿಲೇಟಿವ್ಸ್ಲಿ ಕೆಲವರಿಗೆ ಫ್ಯಾಮಿಲಿಯಲ್ಲಿ ಬರುತ್ತೆ, ಕೆಲವರಿಗೆ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಸೊ ಸ್ಪೆಸಿಫಿಕ್ ಕಾರಣ ಇನ್ನೂ ಕಂಡುಹಿಡಿದಿಲ್ಲ. ಸರ್, ಆಸ್ಟರ್ನಲ್ಲಿ ನಮಗೆ ಲಭ್ಯ ಇರುವಂಥ ಟ್ರೀಟ್ಮೆಂಟ್ಗಳು ಯಾವ್ಯಾವುದು ಈಗ? ಸೊ ಆಸ್ಟ್ರಲ್ಲಿ ಸ್ಪೆಷಲ್ ಅಂದರೆ ನಮ್ಮ ಎಕ್ವಿಪ್ಮೆಂಟ್, ಈ ನ್ಯೂರೋ ಸರ್ಜರಿ ಅಂತ ಹೇಳಿದರೆ ತುಂಬ ಎಕ್ವಿಪ್ಮೆಂಟ್ ಇಂಟೆನ್ಸಿವ್. ಸ್ಕಿಲ್ಸ್, ಸರ್ಜಿಕಲ್ ಸ್ಕಿಲ್ಸು ಬೇಕು, ಅದ್ರ ಜೊತೆಗೆ ಎಕ್ಸಲೆಂಟ್ ಎಕ್ವಿಪ್ಮೆಂಟು ಬೇಕು. ಓಕೆ. ಆ್ಯಂಡ್ ಆಲ್ ಸ್ಪೆಷಾಲಿಟೀಸ್ ಇರಬೇಕು, ಸಬ್ ಸ್ಪೆಷಾಲಿಟೀಸ್. ಸೊ ಆಸ್ಟ್ರಲ್ಲಿ ಎಲ್ಲ ಇದೆ. ಆ್ಯಂಡ್ ಎಕ್ವಿಪ್ಮೆಂಟ್, ವಿ ಹ್ಯಾವ್ ಒನ್ ಆಫ್ ದ ಬೆಸ್ಟ್ ಎಕ್ವಿಪ್ಮೆಂಟ್ ಪ್ಯಾನ್ ಇಂಡಿಯಾ, ಮೇ ಬಿ ಆಲ್ ಓವರ್ ದ ವರ್ಲ್ಡ್. ಕೆಲವು ಎಕ್ವಿಪ್ಮೆಂಟ್ಸ್ ನಮ್ಮ ಕೈಲಿದೆ, ಅದು ಎಲ್ಲ ಕಡೆಯೂ ಇಲ್ಲ, ಸುಮಾರು ಕಡೆಗಳು ಇಲ್ಲ. ಆ್ಯಂಡ್ ಆ ಥರ ಸಿಚುವೇಶನ್ಸ್ ಹೆಲ್ಪ್ ಇನ್ ಸೇಫ್ಟಿ. ಸೊ ಈ ಟ್ಯೂಮರ್ ತೆಗಿಬೇಕಾದ್ರೆ ಚಿಕ್ಕ ಹಾಸ್ಪಿಟಲಲ್ಲೂ ತೆಗಿಬೋದು, ಬಟ್ ಆ ಸೇಫ್ಟಿ ಲಿಮಿಟ್ಸು ಕಡಿಮೆ ಇರುತ್ತೆ. ಇಲ್ಲಿ ಅಂದರೆ ಆ ಪ್ರಿಸಿಷನ್ ಎಷ್ಟು ನೋಡಬೇಕು, ಎಷ್ಟು ತೆಗಿಬೇಕು, ಮೈಕ್ರೋಸ್ಕೋಪ್ ಅಂತ ಇದೆ, ನ್ಯಾವಿಗೇಷನ್ ಅಂತ ಇದೆ, ಓಆಮ್ ಅಂತ ಇದೆ, ಇದೆಲ್ಲ ಇದ್ದರೆ ಎಕ್ಸಾಕ್ಟ್ಲಿ ಎಲ್ಲಿ ಹೋಗಬೇಕು, ಎಷ್ಟು ಲೆಸ್ ಡ್ಯಾಮೇಜ್ ಮಾಡಬೇಕು ಆ ಥರ ಮಾಡಿ ತೆಗಿಬೋದು. ಹಾಗಿದ್ರೆ ಎಫೆಕ್ಟ್ಸ್ ವಿಲ್ ಬಿ ಮಚ್ ಬೆಟರ್. ಸೊ ವೆರಿ ಇಂಪಾರ್ಟೆಂಟ್ ದಟ್ ವೆರಿ ಗುಡ್ ಎಕ್ವಿಪ್ಮೆಂಟ್ ಇದೆ ಆಸ್ಟ್ರಲ್ಲಿ, ಅದಿದೆ. ಆಸ್ಟ್ರಲ್ಲಿ ವಿಶೇಷ ಸೌಲಭ್ಯ ಏನಾದರೂ ಈ ಟ್ಯೂಮರ್ಗೆ ಏನಾದರೂ ಇದೆಯಾ? ಟ್ಯೂಮರ್ ಅಂತ ಹೇಳಿದರೆ ಈಗ ಮೈಕ್ರೋಸ್ಕೋಪಲ್ಲಿ ಫ್ಲೂರೆಸೆನ್ಸ್ ಅಂತ ಹೇಳ್ತೀವಿ, ಗ್ಲೋಯಿಂಗ್ ಟ್ಯೂಮರ್. ಸೊ ಆ ಒಂದು ಡೈ ಒಳಗಡೆ ಇಂಜೆಕ್ಟ್ ಮಾಡಿದರೆ ಆ ಟ್ಯೂಮರ್ ಗ್ಲೋ ಆಗುತ್ತೆ. ಸೊ ನಮಗೆ ಎಕ್ಸಾಕ್ಟ್ ಟ್ಯೂಮರ್ ಎಷ್ಟಿದೆ ಅಂತ ತೆಗಿಬೋದು, ಸುಮಾರು ಜಾಗದಲ್ಲಿ ಇಲ್ಲ. ಅದು ನ್ಯಾವಿಗೇಷನ್ ಅಂತ ಇದೆ, ಅದಂದರೆ ನಮ್ಮ ಕಾರ್ ನ್ಯಾವಿಗೇಷನ್, GPS ಥರ. ಸೊ ಎಲ್ಲಿ ಹೋಗಬೇಕು, ಎಲ್ಲಿ ಟ್ಯೂಮರ್ ಇದೆ, ಎಲ್ಲಿ ವ್ಯಾಸ್ಕ್ಯುಲಾರಿಟಿ ಬರುತ್ತೆ ಅದೆಲ್ಲ ಗೊತ್ತಾಗುತ್ತೆ, ಎಲ್ಲಿ ರಕ್ತಸ್ರಾವ ಆಗೋಕ್ಕೆ ಚಾನ್ಸ್ ಇದೆ. ಸೊ ನಾವು ಸೇಫಾಗಿ ತೆಗಿಬೋದು. ಸೊ ಎಷ್ಟು ತೆಗೆದಿದೆ, ಇನ್ನೂ ಬಾಕಿ ಇದೆಯಾ, ಕೆಲವು ಟೈಮ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಸಮ್ಟೈಮ್ಸ್ ಟ್ಯೂಮರ್ ಮತ್ತು ಬ್ರೈನ್ ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಕಷ್ಟ ಇದೆ, ಆವಾಗ ಇಂಟ್ರಾಪರೇಟಿವ್ MRI ಇಲ್ಲಾಂದರೆ CT ಮಾಡಿಕೊಂಡು ಆ ಜಾಗನೂ ತೆಗಿಬೋದು. ನ್ಯಾವಿಗೇಷನ್ ಅಸಿಸ್ಟೆಡ್ ಹೆಲ್ಪ್ ಆಗುತ್ತೆ. ಸೊ ಆ ಥರ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಲಾಟ್ ಆಫ್ ಸೇಫ್ಟಿ ಫೀಚರ್ಸ್ ಇದೆ ಆಸ್ಟ್ರಲ್ಲಿ. ಸೊ ಆ್ಯಂಡ್ ಸ್ಕಿಲ್ ಸೆಟ್ಸು ನಮ್ಮ ಸಬ್ ಸ್ಪೆಷಾಲಿಟಿ ಇದೆ. ಒನ್ ಸೆಟ್ ಆಫ್ ಡಾಕ್ಟರ್ಸ್ ಸ್ಪೈನ್ ಮಾಡ್ತಾರೆ, ಒನ್ ಸೆಟ್ ಆಫ್ ಡಾಕ್ಟರ್ಸ್ ಬ್ರೈನ್ ಸರ್ಜರೀಸ್ ಮಾಡ್ತಾರೆ. ಈ ಬ್ರೈನಲ್ಲೂ ಎಂಡೋವ್ಯಾಸ್ಕ್ಯುಲರ್ ಅಂತ ಒಬ್ಬರು ಮಾಡ್ತಾರೆ, ಎಪಿಲೆಪ್ಸಿ ಮೂಮೆಂಟ್ ಡಿಸಾರ್ಡರ್ DBSಗೆ ಇನ್ನೊಬ್ರು ಮಾಡ್ತಾರೆ. ಸೊ ಸಬ್ ಸ್ಪೆಷಲೈಸೇಷನ್ ಮಾಡಿ ನಾವು 9 ನ್ಯೂರೋಸರ್ಜನ್ಸ್ ಎಲ್ಲ ಸಬ್ ಸ್ಪೆಷಲೈಸ್ ಮಾಡಿ ಈಚ್ ಸ್ಪೆಷಾಲಿಟಿ ಗ್ರೋ ಮಾಡ್ತಾಯಿದ್ವಿ. ಸೊ ಅದು ಒಂದು ಯುನೀಕ್ ಫೀಚರ್ ನಮ್ಮ ಆಸ್ಟ್ರಲ್ಲಿ. ಓಕೆ ಸರ್, ಬ್ರೈನ್ ಟ್ಯೂಮರಲ್ಲಿ ಏನಾದರೂ ಟೈಪ್ಸ್ ಏನಾದರೂ ಇದೆಯಾ? ಸುಮಾರಿದೆ ಟೈಪ್ಸು. ಬಿನೈನ್ ಟ್ಯೂಮರ್ಸ್ ಇದೆ, ಕ್ಯಾನ್ಸರ್ ಟ್ಯೂಮರ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಬಿನೈನ್ ಅಂದರೆ ನಾನ್ ಕ್ಯಾನ್ಸರಸ್ ಕ್ಯಾನ್ಸರ್ ಟ್ಯೂಮರ್ಸ್ ಇದೆ, ಅದ್ರದ್ದು ಔಟ್ಕಮ್ ಬೇರೆ. ಬಿನೈನ್ ಟ್ಯೂಮರ್ಸ್ ಒಂದು ಸತಿ ಸೇಫಾಗಿ ಕ್ಲಿಯರಾಗಿ ತೆಗೆದ್ರೆ ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಮೆಲಿಗ್ನೆಂಟ್ ಟ್ಯೂಮರ್ಸ್ ಈ ರೇಡಿಯೇಷನ್ ಮತ್ತು ಕೀಮೊಥೆರಪಿ ಕೊಡಬೇಕಾಗುತ್ತೆ ಜೊತೆಯಲ್ಲಿ. ಸೊ ಆ ಥರ ಮೇನ್ಲಿ 2 ಡಿಫ್ರೆಂಟ್ ಟೈಪ್ಸ್. ಆ್ಯಂಡ್ ಜಾಗ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬ್ರೈನ್ ಟ್ಯೂಮರ್ಸ್ ಕ್ಯಾನ್ ಕಮ್. ಅದೇ ತೆಗಿಬೇಕಾಗತ್ತೆ. ಕೆಲವುದು ಪೂರ್ತಿ ತೆಗಿಬೋದು ಸೇಫಾಗಿ, ಕೆಲವರಿಗೆ ಪೂರ್ತಿ ತೆಗಿಯೋಕ್ಕಾಗಲ್ಲ, ಸ್ವಲ್ಪ ಬಿಡಬೇಕಾಗತ್ತೆ, ಇಂಪಾರ್ಟೆಂಟ್ ಜಾಗದಲ್ಲಿ ಬಿಡಬೇಕಾಗತ್ತೆ. ಆ ಥರ ಜಾಗ ಬಿಟ್ಟಿದ್ರೆ ಸ್ವಲ್ಪ ಟ್ಯೂಮರ್ ಬಿಟ್ಟಿದ್ದೀರಾ, ಇಲ್ಲಿ ಏನು ಮಾಡೋದು ಇವಾಗ ಮುಂದೆ, ಆ ರೇಡಿಯೇಷನ್ ಕೊಟ್ಟು ಅಲ್ಲೇ ಡಿಸ್ಟ್ರಾಯ್ ಮಾಡ್ಬೋದು. ಆ ಥರ ಸಿಚುವೇಶನ್ಸ್ ಮಾಡ್ಬೋದು. ನಾವೀಗ ಕ್ಯಾನ್ಸರ್ ಅಂತ ಹೇಳಿ ಬಂದಾಗ ಅದರಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಎಲ್ಲ ಹಾಗೆ ಇದೆ. ಈ ಬ್ರೈನ್ ಟ್ಯೂಮರಲ್ಲೂ ಹಾಗೆ ಏನಾದರೂ ಇದೆಯಾ? ಇದೆ. ಈಚ್ ಟ್ಯೂಮರ್ ಗ್ರೇಡ್ಸ್ ಇದೆ. ಗ್ರೇಡ್ 1, 2, 3, 4. 1 and 2 is low grade, 3 and 4 is high grade. And ಗ್ರೇಡ್ ಅಂದರೆ ಹೈಯರ್ ದ ಗ್ರೇಡ್ ಚಾನ್ಸ್ ಆಫ್ ತಿರ್ಗ ಬರೋದು, ಸ್ಪ್ರೆಡ್ ಆಗೋದು ಜಾಸ್ತಿ.
ಆ್ಯಂಡ್ ಸೊ ಅದಕ್ಕೆ ಟ್ರೀಟ್ಮೆಂಟ್ ಪ್ಯಾಟರ್ನೇ ಡಿಫ್ರೆಂಟ್, ಪ್ಲ್ಯಾನೇ ಡಿಫ್ರೆಂಟ್. ಬಿನೈನ್ ಟ್ಯೂಮರ್ಸ್ ಒಂದ್ಸತಿ ಪೂರ್ತಿ ತೆಗೆದರೆ, ನಾನ್ ಕ್ಯಾನ್ಸರಸ್ ಟ್ಯೂಮರ್ಸ್ ತಿರ್ಗಾ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಆ ಥರ ಸಿಚುವೇಶನ್ಸ್ ಇಂಪಾರ್ಟೆಂಟ್. ಯಾವ ಸ್ಟೇಜಲ್ಲಿ ನಮಗೆ ಗೊತ್ತಾದರೆ ಸರ್ ಟ್ಯೂಮರ್ ಇದೆ ಅಂತ ಹೇಳಿ ಕ್ಯೂರ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ? ಸೊ ಅರ್ಲಿಯರ್ ದ ಬೆಟರ್. ಓಕೆ. ಈಗ ಟ್ಯೂಮರ್ ಕಂಡಿಡಿದ್ರೆ ಚಿಕ್ಕದಿದ್ರೆ ಒಳ್ಳೇದೆ. ಆ ಚಿಕ್ಕ ಟ್ಯೂಮರೇ ತೆಗೆದರೆ ಇಫೆಕ್ಟ್ ಕಡಿಮೆ ಇರುತ್ತೆ. ದೊಡ್ಡದಂದ್ರೆ ಸುಮಾರು ಡ್ಯಾಮೇಜ್ ಆಗಿರುತ್ತೆ. ಕೆಲವರು ಲಕ್ವ ಹೊಡೆದು ಬರ್ತಾರೆ, ಕೆಲವರು ಫುಲ್ ವಿಷನ್ ಹೋಗ್ಬಿಟ್ಟು ಬರ್ತಾರೆ. ಸೊ ಆವಾಗ ನಾವು ಆಪ್ರೇಟ್ ಮಾಡಿದ್ರು ಆ ವಿಷನ್ ಬರಲ್ಲ ವಾಪಸ್. ಸೊ ವಿಷನ್ ಸ್ವಲ್ಪ ಡೌಟ್ ಇದ್ದರೆ ಇಮಿಡಿಯೇಟ್ಲಿ ಮಾಡಿದ್ರೆ ಫುಲ್ ಪೂರ್ತಿ ವಿಷನ್ ವಾಪಸ್ ಬರುತ್ತೆ. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಆಸ್ ಸೂನ್ ಆಸ್ ಯು ಹ್ಯಾವ್ ಸಮ್ ಪ್ರಾಬ್ಲಮ್, ನ್ಯೂರಾಲಜಿಸ್ಟ್ ನೋಡೋದು, ನ್ಯೂರೋಸರ್ಜನ್ ನೋಡೋದು, ಅದೇನಂತ ಡಯಾಗ್ನೋಸ್ ಮಾಡಿ ಇಮಿಡಿಯೇಟ್ಲಿ ವೇಟ್ ಮಾಡೋದು ಬೇಕಾಗಲಿ. ಇಮಿಡಿಯೇಟ್ಲಿ ಏನು ಟ್ರೀಟ್ಮೆಂಟ್ ಬೇಕು ಅಂತ ಇನ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಒಳ್ಳೆಯದು. ನ್ಯೂರೋ ಸರ್ಜರಿ ಅನ್ನೋದು ಯಾವಾಗಲೂ ಕೊನೆಯ ಉಪಾಯವಾಗಿದೆ. ಯಾವುದು ಕೂಡ ಚಿಕಿತ್ಸೆ ಫಲಕಾರಿ ಆಗದಿದೆ ಲಾಸ್ಟ್ ಕಡೆ ಹೋಗುದು ನಾವು ನ್ಯೂರೋ ಸರ್ಜರಿಸ್ಟ್ಗೆ ಅಂತ. ಅದು ದೊಡ್ಡ ತಪ್ಪು. ಓಕೆ. ಯಾಕೆಂದರೆ ಕೆಲವು ಟ್ಯೂಮರ್ ಫಸ್ಟ್ ಟ್ಯೂಮರ್ ತೆಗಿಬೇಕು. ಓಕೆ. ಎಲ್ಲ ಮೆಡಿಸಿನ್ ಟ್ರೀಟ್ಮೆಂಟು ಆ ಟ್ರೀಟ್ಮೆಂಟ್ ಎಲ್ಲ ಟ್ರೈ ಮಾಡ್ತಾ ಟೈಮ್ ಆಗುತ್ತಲ್ಲ, ಟ್ಯೂಮರ್ ಬೆಳೀತಾ ಇರುತ್ತೆ. ಯಾವುದೇ ಡಯಾಗ್ನೋಸಿಸ್ ಮಾಡಿದ್ರು ಅದು ಏನು ಕಾರಣ, ಯಾಕೆ ಪ್ರೋಗ್ರೆಸ್ ಆಗ್ತಾ ಇದೆ ಫಸ್ಟ್ ನೋಡಿಕೊಂಡು ಅದು ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು. ಸೊ ಅದು ಫಸ್ಟು ನ್ಯೂರೋಸರ್ಜರಿ ಇರ್ಬೋದು, ಬೇರೆ ಮೆಡಿಸಿನ್ಸ್ ಎಲ್ಲ ಆಮೇಲೆ ಟ್ರೈ ಮಾಡೋಣ. ಫಸ್ಟ್ ತೆಗೆದ್ಬಿಟ್ಟು ಯಾವುದಂತ ಗೊತ್ತಾದ ಮೇಲೇ ನಾವು ಟ್ರೀಟ್ಮೆಂಟ್ ಕೊಡೋದು. ಕೆಲವರಿಗೆ ನೀವು ಕರೆಕ್ಟ್ ಹೇಳೋದು, ಕೆಲವರು ಹೇಳ್ತಾರೆ ಇಲ್ಲ ಫಸ್ಟ್ ಮೆಡಿಸಿನ್ ಟ್ರೈ ಮಾಡೋಣ, ಫಸ್ಟ್ ಡಯಟ್ ಟ್ರೈ ಮಾಡೋಣ, ಫಸ್ಟ್ ಇದು ಟ್ರೈ ಮಾಡೋಣ. ಅಲ್ಲ, ನ್ಯೂರೋಸರ್ಜರಿ ಟೈಮ್ ಕೊಡಲ್ಲ. ಈ ಲಿವರಲ್ಲಿ, ಕಿಡ್ನಿಯಲ್ಲಿ ಒಂದು ಸರ್ತಿ ಡ್ಯಾಮೇಜ್ ಆದರೆ ಅದು ರೀಜನ್ರೇಟ್ ಆಗುತ್ತೆ. ಬ್ರೈನ್ಗೆ ರೀಜನ್ರೇಟ್ ಆಗಲ್ಲ. ಒಂದು ಸರ್ತಿ ಡ್ಯಾಮೇಜ್ ಆದರೆ ಅಷ್ಟೇ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ವಿ ಡೂ ಇಟ್. ನ್ಯೂರೋ ಸರ್ಜರಿ ಅಂತ ಹೇಳಿದರೆ ಮೆದುಳಿನ ಭಾಗವನ್ನು ತೆಗೆಯುವುದು ಅಂತ ಹೇಳಿ ಒಂದು ಆಸ್ಪೆಕ್ಟ್ ನೋಡಿದ್ರೆ ಕರೆಕ್ಟೇ, ಇನ್ನೊಂದು ಆಸ್ಪೆಕ್ಟಲ್ಲಿ ಇಲ್ಲ. ಟ್ಯೂಮರ್ ಇದ್ದರೆ ಟ್ಯೂಮರ್ ತೆಗಿಬೇಕು. ನಾವು ಎಪಿಲೆಪ್ಸಿ ಸರ್ಜರಿ ಅಂತ ಮಾಡ್ತೀವಿ. ಅದಕ್ಕೆ ಆ ಎಪಿಲೆಪ್ಸಿ ಸರ್ಜರಿಯಲ್ಲಿ ಮೆದುಳು ಭಾಗ ತೆಗಿತೀವಿ. ಯಾಕೆಂದ್ರೆ ಆ ಮೆದುಳಿನ ಭಾಗ ಕ್ರಿಯೇಟಿಂಗ್ ಎಪಿಲೆಪ್ಸಿ ಅಂತ ಆ ಭಾಗದಿಂದ ಬರುತ್ತೆ. ಸೊ ಆ ಭಾಗ ತೆಗೆದ್ರೆ ಎಪಿಲೆಪ್ಸಿ ಕ್ಯೂರ್ ಆಗುತ್ತೆ. ಸೊ ಆವಾಗ ಮೆದುಳು ತೆಗೆದ್ಬಿಟ್ಟು, ಎಲ್ಲ ನ್ಯೂರೋ ಸರ್ಜರಿ ಮೆದುಳು ತೆಗೆಯಲ್ಲ, ಟ್ಯೂಮರ್ ತೆಗೆದ್ಬಿಟ್ಟು ಮೆದುಳು ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡ್ತೀವಿ. ಬ್ರೈನ್ ಸರ್ಜರಿ ಅನ್ನುವಂಥದ್ದು ಮುಖ್ಯವಾಗಿ ವ್ಯಕ್ತಿಯ ಬದಲಾವಣೆ ಅಥವಾ ಬುದ್ಧಿಮಾಂದ್ಯತೆ ಕೊರತೆ ಇದ್ದಾಗ ಬ್ರೈನ್ ಸರ್ಜರಿಯನ್ನು ನಾವು ಮಾಡ್ತೇವೆ. ಅದು ಇಲ್ಲ, ಯಾಕೆಂದರೆ ಬುದ್ಧಿಗೂ ಬ್ರೈನ್ ಟ್ಯೂಮರ್ಗೂ ಕನೆಕ್ಷನ್ ಇಲ್ಲ. ಕೆಲವು ಟ್ಯೂಮರ್ಸ್ ಕೆಲವು ಜಾಗದಲ್ಲಿ ನಿಧಾನ ಬೆಳೀತಾ ಮಂಗ್ ಥರ ಆಗ್ಬೋದು. ಬಟ್ ಅದು ಬಿಕಾಸ್ ಆಫ್ ದಿ ಪ್ರೆಷರ್ ಆನ್ ದ ಸರ್ಟನ್ ಪಾರ್ಟ್ಸ್ ಆಫ್ ದ ಬ್ರೈನ್ ಅಂತ ಹೇಳ್ತೀವಿ. ಬಟ್ ತೆಗೆದ್ರೆ ಪ್ರೆಷರ್ ತೆಗೆದ್ರೆ ಕಾನ್ಷಿಯಸ್ನೆಸ್ ಮತ್ತು ಎಚ್ಚರಿಕೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಎಲ್ಲರಿಗೂ ಬುದ್ಧಿ ಇಲ್ಲವ್ರು ಎಲ್ಲರಿಗೂ ಟ್ಯೂಮರ್ ಇಲ್ಲ. ಸೊ ದೇರ್ ಆರ್ ಸೋ ಮೆನಿ ಅದರ್ ರೀಸನ್ಸ್ ವೈ ಬುದ್ಧಿ ಕಡಿಮೆ ಆಗೋದು, ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅಲ್ಝೈಮರ್ ಅಂತೀವಿ, ಸುಮಾರು ಇದೆ. ಬಟ್ ಅದರಲ್ಲಿ ಎಲ್ಲ ಟ್ಯೂಮರ್ಸ್ ಇರಲ್ಲ. ಓಕೆ. ಬ್ರೈನ್ ಸರ್ಜರಿ ಅನ್ನುವಂಥದ್ದು ಕಾಂಪ್ಲೆಕ್ಸ್ ಆ್ಯಂಡ್ ರಿಸ್ಕಿ ಆಗಿರುತ್ತೆ ತುಂಬಾನೇ ಅಂತ ಹೇಳಿ, ಹೌದಾ? ಕಾಂಪ್ಲೆಕ್ಸ್ ಇದೆ, ರಿಸ್ಕಿ ಇದೆ, ಕರೆಕ್ಟ್. ಬಟ್ ನಾನೇನು ಹೇಳೋದಂದರೆ ಟ್ಯೂಮರಲ್ಲಿ ಬಿಡೋದು ತೆಗಿಯೋಕ್ಕಿಂತ ಜಾಸ್ತಿ ರಿಸ್ಕಿ. ಸೊ ರಿಸ್ಕ್ ನೋಡಿದ್ರೆ ತೆಗೆದ್ರೆ ನಮಗೆ ಒಂದು 20% ರಿಸ್ಕ್ ಇದೆ, ತೆಗಿಲಿಲ್ಲ ಅಂದರೆ 100% ರಿಸ್ಕು. ಸೊ ಯಾವ ತೆಗಿತೀರಾ? ಫಸ್ಟ್ ತೆಗೆಯೋದು ಬೆಸ್ಟು. ಯಾಕೆಂದರೆ 80% ಚಾನ್ಸ್ ಸರ್ವೈವ್ ಆಗೋದು, 80% ಚಾನ್ಸ್ ಇಂಪ್ರೂವ್ಮೆಂಟ್ ಆಗೋದು. ಸೊ ಆ ಥರ ರಿಸ್ಕ್ ಇಲ್ಲ. ಕಾಂಪ್ಲೆಕ್ಸ್ ಕರೆಕ್ಟ್. ಬ್ರೈನ್ ಸರ್ಜರಿ ಕಾಂಪ್ಲೆಕ್ಸ್ ಎಕ್ವಿಪ್ಮೆಂಟ್ ಬೇಕಾಗುತ್ತೆ, ಸುಮಾರು ಎಕ್ಸ್ಪರ್ಟೀಸ್ ಬೇಕಾಗುತ್ತೆ, ಟ್ರೈನಿಂಗ್ ಬೇಕಾಗುತ್ತೆ, ಕರೆಕ್ಟಾಗಿ ಸೇಫಾಗಿ ಎಲ್ಲ ತೆಗಿಲಿಕ್ಕೆ. ಬಟ್ ಅದು ಟ್ರೈನಿಂಗಲ್ಲಿ ಬರುತ್ತೆ. ಸೊ ಆ ನ್ಯೂರೋಸರ್ಜನ್ ನಂತರ ಫುಲ್ಲಿ ಟ್ರೈನ್ ನ್ಯೂರೋಸರ್ಜನ್ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಆ್ಯಂಡ್ ಗಿವ್ ಅ ಸೇಫ್ ಔಟ್ಕಮ್. ಅದು ಇಂಪಾರ್ಟೆಂಟ್. ಬ್ಯಾಕ್ ಪೇನ್ಗೆ ಯಾವಾಗಲೂ ಸರ್ಜರಿ ಅನ್ನುವಂಥದ್ದು ತುಂಬಾ ಅವಶ್ಯಕತೆ ಇರುತ್ತೆ ಅಂತ ಹೇಳಿ. ಬ್ಯಾಕ್ ಪೇನಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಎಲ್ಲ ಬ್ಯಾಕ್ ಪೇನಲ್ಲೂ ಆಪ್ರೇಷನ್ ಬೇಡ. ಸುಮಾರು ಬ್ಯಾಕ್ ಪೇನು ಜಸ್ಟ್ ಬೈ ಎಕ್ಸಸೈಸ್, ಪಾಶ್ಚರ್ ಟ್ರೈನಿಂಗ್, ಫಿಸಿಯೋಥೆರಪಿ ಮಾಡಿ ಕ್ಯೂರ್ ಮಾಡ್ಬೋದು. ಕೆಲವು ಬ್ಯಾಕ್ ಪೇನ್ ಎಷ್ಟೋ ಫಿಸಿಯೋಥೆರಪಿ ಮಾಡಿದ್ರು ವೀಕ್ನೆಸ್ ಎಲ್ಲ ಬಂದರೆ ಜಾಸ್ತಿ ಆಗುತ್ತೆ. ಆ ಬ್ಯಾಕ್ ಪೇನ್ಗೆ ಸರ್ಜರಿ ಬೇಕಾಗಿ ಬರ್ಬೋದು. ಅದು ಡಿಫ್ರೆನ್ಷಿಯೇಟ್ ಮಾಡೋದು ನ್ಯೂರೋಸರ್ಜನೇ. ಅವ್ರು ನೋಡಿಕೊಂಡು ಎಕ್ಸಾಮಿನ್ ಮಾಡಿ, MRI ಮಾಡಿ ನೋಡಿ ಆ ಡೆಫಿಸಿಟ್ ಇದ್ದರೆ ಆಪ್ರೇಷನ್ ಬೇಕಾಗುತ್ತೆ. ಇಲ್ಲ ಅಂದರೆ ಮೋಸ್ಟ್ ಆಫ್ ದ ಟೈಮ್ ವಿತ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಕ್ಯೂರ್ ಆಗುತ್ತೆ. ಎಕ್ಸಸೈಸು ಒಂದು ಬ್ಯಾಕ್ ಕೇರ್ ವೆರಿ ಇಂಪಾರ್ಟೆಂಟ್. ಬ್ಯಾಕ್ ಕೇರ್ ಮಾಡೋದು, ಎಷ್ಟು ಎಕ್ಸಸೈಸ್ ಮಾಡಬೇಕು, ಬ್ಯಾಕ್ ಸ್ಟ್ರೆಂಗ್ತನ್ ಹೇಗೆ ಮಾಡಬೇಕು, ಅದೆಲ್ಲ ಇಂಪಾರ್ಟೆಂಟ್. ಒಮ್ಮೆ ಸರ್ಜರಿ ಮಾಡಿದರೆ ಮೊದಲಿದ್ದಂಥ ವ್ಯಕ್ತಿ ಸರ್ಜರಿ ನಂತರ ಆ ರೀತಿ ಇರಲ್ಲ, ಅವನ ಜೀವನ ಶೈಲಿ ಎಲ್ಲ ಚೇಂಜ್ ಆಗ್ತದೆ. ಅದರಲ್ಲೂ 2 ಆಸ್ಪೆಕ್ಟ್ ಇದೆ. ಒಬ್ಬರು ವೆರಿ ಬ್ಯಾಡ್ ಆಗಿ ಬಂದು ಸರ್ಜರಿ ಆದಮೇಲೆ ಚೆನ್ನಾಗಾಗುತ್ತೆ, ಇಟ್ಸ್ ಗುಡ್ ಪಾಸಿಟಿವ್. ಸೊ ಆಪ್ರೇಟ್ ಮಾಡಿದ್ಮೇಲೆ ಫುಲ್ ಕ್ಲಿಯರ್ ಆಗುತ್ತೆ, ಫುಲ್ ಕಾನ್ಷಿಯಸ್ ಆಗುತ್ತೆ, ಅನ್ಕಾನ್ಷಿಯಸ್ ಆಗಿ ಬರ್ಬೋದು, ಆಲ್ಟರ್ಡ್ ಕಾನ್ಷಿಯಸ್ನಿಂದ ಬರ್ಬೋದು. ಅವ್ರಿಗೆ ಆಪ್ರೇಷನ್ ಮಾಡಿ ಫುಲ್ ಬ್ರೈಟ್ ಕ್ಲಿಯರ್ ಆಗುತ್ತೆ. ಆನ್ ದಿ ಆಪೋಸಿಟ್, ಇನ್ನು ಸಮ್ಟೈಮ್ಸ್ ಸ್ಮಾಲ್ ಟ್ಯೂಮರಲ್ಲಿ ಅಲ್ಲಿ ಅದು ಎಫೆಕ್ಟ್ ಆಗೋದು ಇಂಪಾರ್ಟೆಂಟ್. ಅದು ಆಪ್ರೇಷನ್ ನಂತರ ಡೌನು ಆಗ್ಬೋದು.
ಬಟ್ ದ್ಯಾಟ್ ಈಸ್ ಬಿಕಾಸ್ ಆಪ್ರೇಷನ್ ಸರಿ ಆಗಲಿಲ್ಲ, ಇಲ್ಲಾಂದರೆ ಕಾಂಪ್ಲಿಕೇಶನ್ಸ್ ಏನಾದರೂ ಬಂದರೆ, ಬಿಕಾಸ್ ಕಾಂಪ್ಲಿಕೇಶನ್ ಬರೋ ಚಾನ್ಸಸ್ ಆರ್ ವೆರಿ ಹೈ. ಸ್ಕಿಲ್ ಸೆಟ್ಸ್ ಇಲ್ಲ ಅಂದರೆ, ಇಲ್ಲಾಂದರೆ ನಮ್ಮ ಗುಡ್ ಎಕ್ವಿಪ್ಮೆಂಟ್ ಇಲ್ಲ, ಗುಡ್ ಟೆಕ್ನಾಲಜಿ ಇಲ್ಲ ಅಂದರೆ ಯು ಕ್ಯಾನ್ ಕಾಸ್ ಪ್ರಾಬ್ಲಮ್. ಸೊ ನ್ಯೂರೋಸರ್ಜರಿಯಲ್ಲಿ ಆಪ್ರೇಷನ್ ಮಾಡಿ ಇಂಪ್ರೂವ್ ಆಗೋದು ಹೊತ್ತು ಕಡಿಮೆ ಆಗಬಾರ್ದು, ಇಂಪ್ರೂವೇ ಆಗಬೇಕು. ಸೊ ಒಂದು ಜನ ಬಂದ ತಕ್ಷಣ ಬಿಕಮ್ ಬೆಟರ್ ಆಫ್ಟರ್ ಸರ್ಜರಿ ಆರ್ ಅಟ್ಲೀಸ್ಟ್ ರಿಮೇನ್ಸ್ ದ ಸೇಮ್, ಶುಡಂಟ್ ಬಿಕಮ್ ವರ್ಸ್. ನ್ಯೂರೋ ಸರ್ಜರಿ ಮಾಡಿದ ಮೇಲೆ ಒಬ್ಬ ಮನುಷ್ಯ ಚೇತರಿಸ್ಕೊಳ್ಳಿಕ್ಕೆ ತುಂಬಾ ಟೈಮ್ ತಗೊಳ್ತಾರಂತೆ, ಹೌದಾ? ಇಂಪ್ರೂವ್ ಆಗಲಿಕ್ಕೆ ಎಸ್, ಅದು ಮಿತ್ತೆ. ಯಾಕೆಂದರೆ ಅಡ್ಮಿಷನ್ ಮಾಡಿ ಆಪ್ರೇಷನ್ ಮಾಡಿ 3 to 5 ಡೇಸಲ್ಲಿ ಮನೆ ಕಳಿಸ್ತೀವಿ. ಸೊ ಆ ಥರ ಸಿಚುವೇಷನಲ್ಲಿ ರಿವರ್ಸೇ ಆಗಲ್ಲ. ವೆರಿ ರೇರ್ಲಿ ನಾನು ಹೇಳೋ ಥರ ಕಾಂಪ್ಲಿಕೇಶನ್ಸ್ ಏನಾದ್ರು ಆದರೆ ಮಾತ್ರ ಈ ಥರ ಸಿಚುವೇಶನ್ ಬರುತ್ತೆ. ಇಲ್ಲಾಂದರೆ ಶುಡ್ ಬಿ ಮಚ್ ಬೆಟರ್ ದೆನ್ ವಾಟ್ ಹಿ ವಾಸ್. ಆ್ಯಂಡ್ ಒಂದು 5 ದಿನದಲ್ಲಿ ಮನೆಗೆ ಇರಬೇಕು. ಏನು ನ್ಯೂರೋಸರ್ಜರಿ ಮಾಡಿದ್ರೆ 5 ದಿನದಲ್ಲಿ ಕರೆಕ್ಟಾಗಿ ಮನೆಗೆ ಇರಬೇಕು. ಸರ್, ಈಗ ಬ್ರೈನ್ ಟ್ಯೂಮರ್ ಇವನ್ನೆಲ್ಲ ತಡಿಬೇಕು ಅಂತ ಹೇಳಿದರೆ ಜನರಿಗೆ ಏನಾದರೂ ಒಂದು ಟಿಪ್ಸ್ ಕೊಡಬೇಕು ಅಂತಿದ್ರೆ ನೀವು ಏನು ಟಿಪ್ಸ್ ಕೊಡ್ತೀರಾ? ನನಗೆ ಅದು ಗೊತ್ತಿದ್ದರೆ ನಾವು ಎಲ್ಲರಿಗೂ ಅದೇ ಕೊಡ್ತಾಯಿದ್ರು, ಟ್ಯೂಮರೇ ಬರ್ತಾ ಇರಲಿಲ್ಲ. ಬಟ್ ಆ ಥರ ಸಿಚುವೇಶನ್ ಇಲ್ಲ. ಬಟ್ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು. ಅದು ಮಾಡಿದರೆ ಓವರ್ ಆಲ್ ಹೆಲ್ತ್ ಒಳ್ಳೇದಿದ್ದರೆ. ಬಟ್ ಡೈರೆಕ್ಟ್ ಕನೆಕ್ಷನ್ ಇಲ್ಲ, ಟ್ಯೂಮರ್ ಆಗ್ಬೋದು. ಎಷ್ಟೋ ಜನ ನಾನು ಕುಡಿಯಲ್ಲ, ನಾನು ಸ್ಮೋಕ್ ಮಾಡಲ್ಲ, ನಾನು ವೆಜಿಟೇರಿಯನ್, ನಾನು ಇದು, ಆದರೂ ನನಗೆ ಟ್ಯೂಮರ್ ಬಂದಿದೆ, ಏನು ಮಾಡೋದು? ಎಕ್ಸಾಕ್ಟ್ಲಿ. ಸೊ ಟ್ಯೂಮರ್ ಕ್ಯಾನ್ ಕಮ್ ಫಾರ್ ಎನಿವನ್ ಎಟ್ ಎನಿ ಟೈಮ್. ಹೇಗೆ ಪ್ರಿವೆಂಟ್ ಮಾಡೋದು ಅಂತ ನಮ್ಗೆ ಗೊತ್ತಾದರೆ ನಮ್ಮ ಕೆಲಸನೇ ಹೋಗುತ್ತೆ. ಆಮೇಲೆ ನಮಗೆ ಒಳ್ಳೇದೇ, ಹ್ಯಾಪಿ. ಯಾಕೆಂದ್ರೆ ನಾವು ಹೇಳ್ಬೋದು ಈ ಥರ ಮಾಡಿದರೆ ನಮ್ಮ ಕೊರೋನಾ ಬಂತಿರಲ್ಲ. ನಮ್ಗೆ ಗೊತ್ತು ಈ ಕೊರೋನಾ ವೈರಸ್ಸಿಂದ ವೈರಸ್ ಕ್ಲಿಯರ್ ಮಾಡಿದರೆ ಬರಲ್ಲ. ಆ ಥರ ಟ್ಯೂಮರ್ಗೆ ಇಲ್ಲ. ಹಾಗಿದ್ದರೆ ನಾವು ಇಟ್ ವುಡ್ ಹ್ಯಾವ್ ಬೀನ್ ವೆರಿ ಗುಡ್. ರಿಸರ್ಚ್ ನಡೀತಾ ಇದೆ, ಏನಂತ ಇನ್ನೂ ಕ್ಲಿಯರ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನ್ಯೂರೋ ಸರ್ಜರಿ ಅಂತ ಹೇಳಿದರೆ ಏನು, ಬ್ರೈನ್ ಟ್ಯೂಮರ್ಗೆ ಯಾವ ರೀತಿಯ ಪ್ರಿಕಾಷನ್ಸ್ ಎಲ್ಲ ತಗೋಬೋದು ಅಂತ ಹೇಳಿ ಬಹಳ ಚೆನ್ನಾಗಿ ಡಾಕ್ಟರ್ ರವಿ ಗೋಪಾಲ್ ವರ್ಮಾ ಅವರು ನಮಗೆ ತಿಳಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಡಾಕ್ಟರ್ ಜೊತೆ ಬರ್ತೇನೆ ನಾನು, ಚೈತನ್ಯ ಕೊಠಾರಿ.